ಹಾಯ್ ನಮಸ್ತೆ BLO ಫ್ರೆಂಡ್ಸ್, ವೆಲ್ಕಮ್ ಟು ರತ್ನರಾಶಿ ಯೂಟ್ಯೂಬ್ ಚಾನೆಲ್. ಇದುವರೆಗೆ ನಾವು 2002 ಮತ್ತು 2025ನೇ ಇಸ್ವಿಯ ಎರಡೂ ಮತದಾರರ ಪಟ್ಟಿಗಳಲ್ಲಿ ಇರುವ ಎ ಪ್ರಕಾರದ ಮತದಾರರನ್ನು ಸುಲಭವಾಗಿ ಮ್ಯಾಪಿಂಗ್ನ ಮೊದಲ ಆಯ್ಕೆ ಬಳಸಿ ನೇರವಾಗಿ ಮ್ಯಾಪ್ ಮಾಡಿಬಿಟ್ಟಿದ್ದೇವೆ. ಆದರೆ ಉಳಿದಂಥ ಬಿ ಸಿ ಡಿ ವಿಧದ ಮತದಾರರನ್ನು ಮ್ಯಾಪ್ ಮಾಡುವಾಗ ಕೆಲವೊಂದು ಗೊಂದಲಗಳು ಇನ್ನೂ ನಮ್ಮ BLO ಸ್ನೇಹಿತರಲ್ಲಿ ಉಳಿದುಕೊಂಡಿರುವುದು ಅವರ ಪ್ರಶ್ನೆಗಳಿಂದಲೇ ನನಗೆ ಗೊತ್ತಾಗುತ್ತಿದೆ. ಅದಕ್ಕಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ. ಈ ಬಿ ಪ್ರಕಾರದ ಮತದಾರರನ್ನು ಆ್ಯಡ್ ಪ್ರೊಜನಿಯಾಗಿ, ಮಾರ್ಕ್ ಆ್ಯಸ್ ಪ್ರೊಜನಿಯಾಗಿ ಆ್ಯಡ್ ಮಾಡಿದಾಗಲೂ ಕೂಡ ಇನ್ನೂ ಅವರ ಹೆಸರುಗಳು ಬಿಳಿ ಹಿನ್ನೆಲೆ ಬಣ್ಣದಲ್ಲಿ ಕಾಣಿಸುತ್ತಿವೆ ಎಂಬುದು ಈಗ ಗೊಂದಲಕ್ಕೆ ಕಾರಣವಾಗಿದೆ. ಹೀಗೆ ಆಗಲು ಕಾರಣವೇನೆಂದರೆ, ನಾವು ಬಿ ಪ್ರಕಾರದ ಮತದಾರರನ್ನು ಸರಿಯಾದ ಆಯ್ಕೆಯಲ್ಲಿ ಮ್ಯಾಪ್ ಮಾಡಬೇಕು. ಮೊದಲು ಬಿ ಪ್ರಕಾರದ ಮತದಾರರಲ್ಲಿ 3 ವಿಧ ಎಂದು ತಿಳಿದುಕೊಳ್ಳಬೇಕು. ಅದೇನೆಂದರೆ, ಮೊದಲ ಪ್ರಕಾರದ ಬಿ ಮತದಾರರು 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಎ ಪ್ರಕಾರದ ಮತದಾರರಾಗಿ ಮ್ಯಾಪ್ ಆಗಿರುವಂತಹ ಮತದಾರರ 18ರಿಂದ 39ನೇ ವಯೋಮಾನದ ಮಕ್ಕಳು ಹಾಗೂ ಮೊಮ್ಮಕ್ಕಳು. ಇವರು ಮೊದಲನೇ ಪ್ರಕಾರದ ಬಿ ಮತದಾರರು. ಈ ರೀತಿಯ ಮೊದಲ ಪ್ರಕಾರದ ಬಿ ಮತದಾರರನ್ನು ಮ್ಯಾಪ್ ವಿತ್ ಪ್ರೀವಿಯಸ್ SIR ಎಂಬ ಮೊದಲನೆಯ ಆಯ್ಕೆಯಲ್ಲಿಯೇ ಆ್ಯಡ್ ಪ್ರಾಜನಿ ಆಗಿ ಸೇರಿಸಿ ಮ್ಯಾಪ್ ಮಾಡಬೇಕು. ಹೇಗೆಂದರೆ, ಮೊದಲು ಮ್ಯಾಪಿಂಗ್ನ ಮ್ಯಾಪ್ ಎಲೆಕ್ಟರ್ ವಿತ್ ಪ್ರೀವಿಯಸ್ SIR ಎಂಬುದನ್ನು ಆಯ್ಕೆ ಮಾಡಿ, ನಂತರ ಯಾರನ್ನು ಮ್ಯಾಪ್ ಮಾಡಬೇಕಾಗಿದೆಯೋ ಅವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಇವರ ಎಪಿಕ್ ನಂಬರನ್ನು ಟೈಪ್ ಮಾಡಿ, ಕೆಳಗೆ ಅವರ ಹೆಸರು ಹಸಿರು ಬಣ್ಣದಲ್ಲಿ ಕಾಣಿಸಿದಾಗ ಬಲಕ್ಕೆ ಕೆಳಭಾಗದಲ್ಲಿ ಆ್ಯಡ್ ಪ್ರಾಜನಿ ಎಂದಿರುವಲ್ಲಿ ಕ್ಲಿಕ್ ಮಾಡಿ. ಈಗ ಮೊದಲ ಪ್ರಕಾರದ ಬಿ ಮತದಾರರು ಯಾರನ್ನು ಪ್ರಾಜನಿಯಾಗಿ ಮಾಡುತ್ತಿದ್ದೀರೋ ಅವರ ಎಪಿಕ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಿ. ನಂತರ ಪ್ರಾಜನಿಯ ವಿವರಗಳು ಕಾಣಿಸುತ್ತವೆ. ಬಲಕ್ಕೆ ಸೂಕ್ತ ಸಂಬಂಧವನ್ನು ಆಯ್ಕೆ ಮಾಡಿ, ಎಡಕ್ಕೆ ಕೆಳಗೆ ಆ್ಯಡ್ ಎಂಬಲ್ಲಿ ಕ್ಲಿಕ್ ಮಾಡಿ. ಈಗ ಮೊದಲ ಪ್ರಕಾರದ ಬಿ ಸೇರ್ಪಡೆಯಾದರು. ಎರಡನೇ ಪ್ರಕಾರದ ಬಿ ಮತದಾರರು ಯಾರೆಂದರೆ, 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಎ ಮತದಾರರಾಗಿ ಮ್ಯಾಪ್ ಆಗಿರುವಂತಹ ಮತದಾರರ 40ಕ್ಕಿಂತ ಹೆಚ್ಚು ವಯೋಮಾನದ ಮಕ್ಕಳು ಹಾಗೂ ಮೊಮ್ಮಕ್ಕಳು. ಇವರು ಎರಡನೇ ಪ್ರಕಾರದ ಬಿ ಮತದಾರರು. ಈ ರೀತಿಯ ಎರಡನೇ ಪ್ರಕಾರದ ಬಿ ಮತದಾರರನ್ನು ಮ್ಯಾಪಿಂಗ್ನ ಎರಡನೇ ಆಯ್ಕೆ ಬಳಸಿ ಮ್ಯಾಪ್ ಮಾಡಬೇಕು. ಹೇಗೆಂದರೆ, ಎರಡನೇ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಂತರ ಟೈಪ್ ಹಿಯರ್ ಎಂಬಲ್ಲಿ ಎರಡನೇ ಪ್ರಕಾರದ ಬಿ ಮತದಾರರು ಯಾರನ್ನು ಸೇರಿಸಬೇಕಾಗಿದೆಯೋ ಅವರ ಎಪಿಕ್ ನಂಬರನ್ನು ಟೈಪ್ ಮಾಡಬೇಕು. ನಂತರ ಈಗ ಇಲ್ಲಿ ಮತದಾರರ ಹೆಸರು ಕಾಣಿಸುತ್ತದೆ. ಆ ಹೆಸರಿನ ಕೆಳಗೆ ಮಾರ್ಕ್ ಸೆಲ್ಫ್ ಆ್ಯಸ್ ಪ್ರಾಜನಿ ಎಂದಿರುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಪೂರ್ವಜರ ವಿವರಗಳನ್ನು ಅದು ಕೇಳುತ್ತೆ. 2002ರಲ್ಲಿ ಇರುವಂತೆ ಅವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಇವರ ಕಾನ್ಸ್ಟಿಟ್ಯೂಯೆನ್ಸಿ ನಂಬರನ್ನು ಆಯ್ಕೆ ಮಾಡಬೇಕು. ಪಾರ್ಟ್ ನಂಬರನ್ನು ಆಯ್ಕೆ ಮಾಡಬೇಕು. ನಂತರ ಆಗಿನ ಅವರ ಕ್ರಮ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ನಂತರ ಸರ್ಚ್ ಡೀಟೇಲ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿದಾಗ ವಿವರಗಳು ಕಾಣಿಸುತ್ತವೆ. ಅವರ ಪೂರ್ವಜರ ವಿವರಗಳು ಸರಿಯಾಗಿದ್ದಲ್ಲಿ ಸರಿಯಾದ ಸಂಬಂಧವನ್ನು ಆಯ್ಕೆ ಮಾಡಿ ಆ್ಯಡ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಈಗ ಯಶಸ್ವಿಯಾಗಿ ಆ್ಯಡ್ ಆಗಿದ್ದಾರೆ ಎರಡನೇ ಪ್ರಕಾರದ ಬಿ ಮತದಾರರು. ಈಗ ಮೂರನೇ ಪ್ರಕಾರದ ಬಿ ಮತದಾರರು ಯಾರೆಂದರೆ, 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಮಾತ್ರ ತಮ್ಮ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಇವರ ಹೆಸರನ್ನು ಹೊಂದಿರುವಂತಹ ಮತದಾರರು. ಇವರನ್ನು ಮೂರನೇ ಪ್ರಕಾರದ ಬಿ ಮತದಾರರು ಎನ್ನಬಹುದು. 2002ನೇ ಇಸ್ವಿಯಲ್ಲಿ ಮಾತ್ರ ಎಂಬುದು ನೆನಪಿರಲಿ. ಈ ರೀತಿಯ ಮೂರನೇ ಪ್ರಕಾರದ ಬಿ ಮತದಾರರನ್ನು ಮಾರ್ಕ್ ಫಾರ್ ಸೆಲ್ಫ್ ಆ್ಯಸ್ ಪ್ರಾಜನಿ ಎಂಬ ಎರಡನೇ ಆಯ್ಕೆ ಬಳಸಿ ಮಾರ್ಕ್ ಆ್ಯಸ್ ಸೆಲ್ಫ್ ಪ್ರಾಜನಿ ಮೇಲೆ ಕ್ಲಿಕ್ ಮಾಡಿ ಮ್ಯಾಪಿಂಗ್ ಮಾಡಬೇಕು. ಹೇಗೆಂದರೆ, ಮ್ಯಾಪಿಂಗ್ನ ಎರಡನೇ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ
ಎರಡನೇ ಪ್ರಕಾರದ ಬಿ ಮತದಾರರನ್ನು ಹೇಗೆ ಮ್ಯಾಪ್ ಮಾಡಿದೆವೋ ಅದೇ ರೀತಿ ಮ್ಯಾಪ್ ಮಾಡಬೇಕು. ಹೀಗೆ ಮೊದಲ ಪ್ರಕಾರದ ಬಿ ಮತದಾರರನ್ನು ಮೊದಲ ಆಯ್ಕೆಯಲ್ಲಿ, ಉಳಿದೆರಡು ಪ್ರಕಾರಗಳ ಬಿ ಮತದಾರರನ್ನು ಎರಡನೇ ಆಯ್ಕೆಯಲ್ಲಿ ಮ್ಯಾಪ್ ಮಾಡಬೇಕು. ಸ್ನೇಹಿತರೆ, ಈಗ ನಮಗೆ ಕೊಟ್ಟಿರುವಂಥ 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಎಷ್ಟೋ ಹೆಸರುಗಳು ಸಿಕ್ಕುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂತಹ ಬಿ, ಸಿ, ಡಿ ಟೈಪ್ ಮತದಾರರ ಪೂರ್ವಜರ ವಿವರಗಳನ್ನು ಪತ್ತೆ ಹಚ್ಚಲಿಕ್ಕಾಗಿ ECI ಕರ್ನಾಟಕದ ಅಧಿಕೃತ ವೆಬ್ಸೈಟ್ ಇಲ್ಲಿಂದ ನಾವು ಕೆಲವೊಂದು ಮಾಹಿತಿಗಳನ್ನು ಪಡೆಯಬಹುದು. ಇದು ಸಾಧ್ಯವಾದರೆ ಇವರನ್ನೂ ಸಹ ಮ್ಯಾಪ್ ಮಾಡಬಹುದು. ಹೇಗೆಂದರೆ, ಗೂಗಲ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ನಂತರ ಸರ್ಚ್ ಬಾರಲ್ಲಿ ಎಲೆಕ್ಟೋರಲ್ ರೋಲ್ 2002 ಎಂದು ಟೈಪಿಸಿ ಸರ್ಚ್ ಮಾಡಬೇಕು. ಅನಂತರ ನಮಗೆ ಕೆಳಗೆ ಕೆಲವೊಂದು ಲಿಂಕ್ಗಳು ಓಪನ್ ಆಗುತ್ತವೆ. ಈಗ ಸ್ಕ್ರೋಲ್ ಮಾಡುತ್ತಾ ಕೆಳಗೆ ಎಲೆಕ್ಟೋರಲ್ ರೋಲ್ 2002 ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕರ್ನಾಟಕ ಶಾಖೆಯ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಮೊದಲು ಮತದಾರರ ಜಿಲ್ಲೆಯನ್ನು ಸರಿಯಾಗಿ ಆಯ್ಕೆ ಮಾಡಬೇಕು. ನಂತರ ಅವರು 2002ರಲ್ಲಿ ಮತ ಹಾಕುತ್ತಿದ್ದಂತಹ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಎಂಬುದನ್ನು ಆಯ್ದುಕೊಂಡು, ಅದಾದ ಮೇಲೆ ಅವರು ಮತ ಚಲಾವಣೆ ಮಾಡುತ್ತಿದ್ದಂತಹ ಬೂತ್ ಸಂಖ್ಯೆ, ಪಾರ್ಟ್ ನಂಬರ್ ಅಂದರೆ ಭಾಗ ಸಂಖ್ಯೆಯನ್ನು ಸರಿಯಾಗಿ ಆಯ್ದುಕೊಂಡು ವ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿನ ಮತದಾರರ ಪಟ್ಟಿ ಓಪನ್ ಆಗುತ್ತೆ. ಇದರಲ್ಲಿ ನಮ್ಮ ಬಿ, ಸಿ, ಡಿ ಟೈಪ್ ವೋಟರ್ಸ್ಗಳ ಪೂರ್ವಜರ ಮಾಹಿತಿಗಳು ಸಿಕ್ಕುತ್ತವೆ. ಈ ಮಾಹಿತಿಗಳ ಸಹಾಯದಿಂದ ನಾವು ನಮ್ಮ ಬಿ, ಸಿ, ಡಿ ಟೈಪ್ ಮತದಾರರ ಮ್ಯಾಪಿಂಗನ್ನು ಮುಗಿಸಬಹುದಾಗಿದೆ. ಉದಾಹರಣೆಗೆ, ಬೇರೆ ಊರಿನಿಂದ ಬಂದು ನೆಲೆಸಿದಂಥ ನಮ್ಮ ಡಿ ಪ್ರಕಾರದ ಮತದಾರರೊಬ್ಬರ ಪೂರ್ವಜರು ಮತ ಹಾಕುತ್ತಿದ್ದಂತಹ ಬೇರೊಂದು ಬೂತ್ನ ವೋಟಿಂಗ್ ಲಿಸ್ಟನ್ನು ಡೌನ್ಲೋಡ್ ಮಾಡಿ ನೋಡಿದಾಗ ಇಲ್ಲಿ ಅವರ ಪೂರ್ವಜರಾದಂಥ ಅನುಲಂಬ ಎಂಬುವವರ ಹೆಸರು ಸಿಕ್ಕಿತು. ಅವರ ಕ್ರಮ ಸಂಖ್ಯೆ 992 ಆಗಿತ್ತು. ನಂತರ ನಾನು ಮ್ಯಾಪಿಂಗ್ನ ಎರಡನೇ ಆಯ್ಕೆಯನ್ನು ಕ್ಲಿಕ್ ಮಾಡಿ ಟೈಪ್ ಹಿಯರ್ ಎಂದಿರುವಲ್ಲಿ ಮತದಾರರ ಎಪಿಕ್ ನಂಬರನ್ನು ಟೈಪ್ ಮಾಡಿ ಅವರ ಹೆಸರನ್ನು ಹುಡುಕಿ ಕೆಳಗೆ ಮಾರ್ಕ್ ಸೆಲ್ಫ್ ಆ್ಯಸ್ ಪ್ರಾಜನಿ ಎಂಬಲ್ಲಿ ಕ್ಲಿಕ್ ಮಾಡಿದೆ. ತದನಂತರ ಯಥಾ ಪ್ರಕಾರ ನಾನಿಲ್ಲಿ ಮತದಾರರ ಪೂರ್ವಜರ ಮಾಹಿತಿಗಳನ್ನು ನಮೂದಿಸಿ ಸರ್ಚ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಪೂರ್ವಜರ ಮಾಹಿತಿ ಲಭ್ಯವಾಗುತ್ತದೆ. ಸಂಬಂಧವನ್ನು ಆಯ್ದುಕೊಳ್ಳುತ್ತೇನೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ ಯಶಸ್ವಿಯಾಗಿ ಇವರ ಮ್ಯಾಪಿಂಗ್ ಆಯಿತು. ಹೀಗೆ ನಾವು ಮತದಾರರನ್ನು ಭೇಟಿ ಮಾಡಿ ಅವರ ಪೂರ್ವಜರ ನಿಖರವಾದ ಮಾಹಿತಿಗಳನ್ನು ಪಡೆದು ಅವರ ಮ್ಯಾಪಿಂಗ್ ಕಾರ್ಯವನ್ನು ಪೂರೈಸಬಹುದಾಗಿದೆ. ಸಾಧ್ಯವಾದಷ್ಟು ಈಗ ಮ್ಯಾಪಿಂಗ್ ಕಾರ್ಯವನ್ನು ಪೂರೈಸಿದರೆ ಈ ಪರಿಷ್ಕರಣೆಯ ಕಾರ್ಯ ಮುಂದೆ ನಮಗೆ ಸುಲಭವಾಗುತ್ತದೆ. ಪ್ರಯತ್ನಿಸಿ ನೋಡಿ ಸ್ನೇಹಿತರೆ. ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು.